ಮೂರ್ತಿ ಅವರು ಇದ್ರ ಬಗ್ಗೆ ಅಂದರೆ ಸತ್ಯನಾರಾಯಣ ಅವರ ಮಗ ಸತ್ಯಪ್ರಕಾಶ್ ಅವರು ರೌಡಿಸಮ್ ಥರ ಮಾತಾಡ್ತಾರೆ, ರೌಡಿಸಮ್ ಮೈಗೂಡಿಸ್ಕೊಂಡಿದ್ದಾರೆ ಅಂತ ಹೇಳಿದರು. ಅದ್ರ ಬಗ್ಗೆ ಸನ್ಮಾನ್ಯ GN ಮೂರ್ತಿ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿಷಯ ಚರ್ಚೆ ಮಾಡ್ತಾರೆ. ಏನಂತ ಅಂದರೆ, ಯಾರಾದರೂ ಒಂದು ಸಹಕಾರಿ ಕ್ಷೇತ್ರಕ್ಕೆ ಚುನಾವಣೆಗೆ ಬರಬೇಕು ಅಂದರೆ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಒಂದು ಸಂಘಕ್ಕೆ ಡಿಪಾಸಿಟ್ ಇಡಬೇಕು, ಡಿಪಾಸಿಟ್ ಇಟ್ಟು ಬಂದರೆ ಮಾತ್ರನೇ ಅವ್ರಿಗೆ ಅವಕಾಶ ಅಂತ ಹೇಳ್ತಾರೆ. ಮತ್ತು ನನಗೂ SR ಗೌಡ್ರಿಗೂ ಹೆಸರು ಹಿಡ್ದು ಹೇಳ್ತಾರೆ. ಏನಂತ, ಬೂನಹಳ್ಳಿ ಸೊಸೈಟಿ ಸತ್ಯಪ್ರಕಾಶ್ ಅವರು ಎಷ್ಟು ಇಟ್ಟಿದ್ದಾರೆ, ಕಾಳಾಪುರದಲ್ಲಿ SR ಗೌಡ್ರು ಎಷ್ಟು ಇಟ್ಟಿದ್ದಾರೆ ಅಂತ ಕೇಳ್ತಾರೆ. ಹಂಗೆಂತ ಹೇಳ್ಬಿಟ್ಟು ಅವ್ರೇನಾದರೂ ಇಟ್ಟರೆ ಆರ ತುರಾಯಿ ತಾಮೊಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದರು. ಆ ಉದ್ದೇಶಕ್ಕೋಸ್ಕರ ಇವತ್ತು ಗೌರವಾನ್ವಿತ GN ಮೂರ್ತಿ ಅವರು ಎಷ್ಟು ಇಟ್ಟಿದ್ದಾರೆ ಡಿಪಾಸಿಟ್ಟು ಅಂತ ವಿಚಾರಣೆ ಮಾಡಿ, ಮತ್ತು ಅದನ್ನು ಯಾವ ರೀತಿ ರೈತರಿಗೆ, ಬಡ ರೈತರಿಗೆ ಸದ್ಬಳಕೆ ಮಾಡ್ತಾರೆ ಅಂತ ವಿಷಯ ತಿಳ್ಕೊಂಡು ಅವ್ರನ್ನ ಒಂದು ಆದರ್ಶ ಪ್ರಾಯವಾಗಿ ತಗೊಂಡ್ಬಿಟ್ಟು ನಾವು ನಮ್ಮ ಸೊಸೈಟಿಗಳಲ್ಲಿ ಬಡ ರೈತರಿಗೆ ಅನುಕೂಲ ಮಾಡೋಣ ಅಂತ ಇಲ್ಲಿ ಬಂದ್ವಿ. ಆದರೆ ದುರದೃಷ್ಟ ಸಂಗತಿ ಅಂದರೆ, ಆ ಮನುಷ್ಯನ ಹೆಸರು ಹೇಳೋಕ್ಕೂ ಯೋಗ್ಯತೆ ಇಲ್ಲ. ಯಾಕೆ ಅಂದರೆ ಬರೀ ಅವರು ಶೇರು ಅಮೌಂಟ್ ಮಾತ್ರ ಇದೆ ಇಲ್ಲಿ. ಅಷ್ಟು ಬಿಟ್ಟರೆ ಅವರು SP ಅಕೌಂಟಲ್ಲೂ ಸಂಘ ಮುಂದೆ ಬರಲಿ, ಸಂಘಕ್ಕೆ 2 ಕಾಸು ಲಾಭ ಬರಲಿ ಅಂತೇಳಿ ಒಂದು ಯಾವುದೇ ರೀತಿಯ ಒಂದು 500 ರೂಪಾಯಿ ವ್ಯವಹಾರನೂ ಮಾಡಿಲ್ಲ. ಇಂಥ ಒಬ್ಬ ಮನುಷ್ಯ ಈ ಸಮಾಜಕ್ಕೆ, ಈ ಸಹಕಾರ ಸಂಘಕ್ಕೆ ಮಾರಕ. ಯಾಕೆ ಅಂದರೆ ರೌಡಿಸಮ್, ಗುಂಡಾಗಿರಿ ಅಂತ ಹೇಳೋಂಥ ಮನುಷ್ಯ ಇಂಥ ಸಹಕಾರ ಸಂಘದಲ್ಲಿ ಇರಬಾರ್ದು. ಮತ್ತು ಪುಕ್ಷಟೆ ದುಡ್ಡಿಗೆ 3 ಲಕ್ಷಕ್ಕೆ ಅರ್ಜಿ ಹಾಕೊಂಡು ಸೊಸೈಟಿಯಲ್ಲಿ ಬಡ ರೈತರಿಗೆ ಕೇವಲ ಬರೀ 25,000 ರೂಪಾಯಿ ಕೊಟ್ಟಿದ್ದಾರೆ. 3 ಲಕ್ಷ ರೂಪಾಯಿ ಪುಕ್ಷಟೆ ದುಡ್ಡು. ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ. GN ಮೂರ್ತಿ ಅವರೇ, ನಿಮ್ಮ ಅಪ್ಪನ ಮನೆ ಆಸ್ತಿ ದುಡ್ಡೇನಾದ್ರು ತಾಮಂದು ಡಿಪಾಸಿಟ್ ಇಟ್ಟಿದ್ರೆ ನೀನು ಎಷ್ಟು ಇಟ್ಟಿರ್ತೀಯೋ ಆಯಿತು, ನನಗೂ ನಿನಗೂ ಒಂದು ಚಾಲೆಂಜು. ಇವತ್ತು ನೀನೇನಾದ್ರೂ 50 ಲಕ್ಷನೋ 1 ಕೋಟಿನೋ ಇಡು ಡೆಪಾಸಿಟ, ನಾನು 1 ಲಕ್ಷನಾದರೂ ಎಕ್ಸ್ಟ್ರಾ ಇಟ್ಟು ಒಂದು 25 ವರ್ಷಕ್ಕೆ 30 ವರ್ಷಕ್ಕೆ ಡಿಪಾಸಿಟ್ ಮಾಡು ನಿನ್ನ ತಾಕತ್ತಿದ್ರೆ. ಏನು ರೌಡಿಸಮ್ ಅಂತ ಹೇಳ್ತೀಯಾ? ಅದೇ ರೌಡಿ ಭಾಷೆಯಲ್ಲಿ ನಾನು ಹೇಳ್ತೀನಿ. ಇವತ್ತು ನಿನ್ಗೇನಾದ್ರು ತಾಕತ್ತು, ಗಂಡುಸ್ತನ ಇದ್ದರೆ ಇಡು, ಆಮೇಲೆ ನಾನು ಇಡ್ತೀನಿ. ಅವತ್ತು ನಾನು ಸನ್ಮಾನ ಮಾಡ್ತೀನೋ ನೀನು ಸನ್ಮಾನ ಮಾಡ್ತೀಯೋ ಈ ತಾಲೂಕಿನ ಜನಗಳು ನೋಡಲಿ. ಸುಮ್ಮನೆ ಬಾಯಿದೆ ಅಂತ ಮಾತಾಡೋದಲ್ಲ ಸನ್ಮಾನ್ಯ ಮೂರ್ತಿ ಅವರೇ. ಮತ್ತು ರೌಡಿಸಮ್ ಆಯಿತು, ನನ್ನ ಹತ್ರ ಒಂದು ವಿಡಿಯೋ ಇದೆ, ಆ ವಿಡಿಯೋ ನಿಮಗೆಲ್ಲ ತೋರಿಸ್ತೀನಿ. ಸನ್ಮಾನ್ಯ ಮೂರ್ತಿಯವರು ಮತ್ತು ಅವರ ಕಾರ್ಯದರ್ಶಿಗಳು ರಾತ್ರಿ ಸುಮಾರು ಹೊತ್ತಲ್ಲಿ ಬಂದು, ಭವನ ನಿಮ್ಗೆ ಆಮೇಲೆ ವಿಡಿಯೋ ಕೊಡ್ತೀನಿ. ಇದೆ ನಮ್ಮ ಚಂಗವರ ಆಫೀಸ್ ಹತ್ರ ಹೊರಗಡೆ ಬಂದ್ಬಿಟ್ಟು ಸೆಕ್ರೆಟರಿ ಅವ್ರು ಬಂದು ಒಂದು ಮತದಾರರಿಗೆ ಡೆಲಿಗೇಷನ್ ಕೊಡಪ್ಪ ಅಂತ ಕೇಳಿದಾಗ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಆ ಸೆಕ್ರೆಟರಿ ಅವರು. ಆವಾಗ ನಾವು ಇಲ್ಲಪ್ಪ ಅವ್ರು ಕೇಳ್ತಾ ಇದ್ದಾರೆ, ಅವ್ರ ಹಕ್ಕು ಕೇಳ್ತಾ ಇದ್ದಾರೆ, ಅದನ್ನು ಕೊಡುವಂತ ಹೇಳ್ತೀವಿ. ಆವಾಗ ಬಲವಂತ ಮಾಡಿ ನಾವು ಇಸ್ಕೊಡ್ತೀವಿ. ಆ ಮಾತು ನಾನು ಗಲಾಟೆ ಮಾಡೋ ಅಂತ ಮಟ್ಟಕ್ಕೆ ಹೋಯ್ತಪ್ಪ. ಡೆಲಿಗೇಷನ್ ಕೊಡಲಿಲ್ಲ, ವೋಟ್ ID ಕೊಡಲಿಲ್ಲ, ನಾವು ಗಲಾಟೆ ಮಾಡಿ ಇಸ್ಕೊಳ್ಳೋಂಥ ಸಂದರ್ಭ ಸೃಷ್ಟಿ ಮಾಡಿದ್ದೀರಾ. ಇಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ ಅಂತ ನಾನು ಹೇಳೋ ಮಾತಿಗೆ ಗುಂಡಾಗಿರಿ ಮಾಡ್ತೀರೇನ್ರಿ, ರೌಡಿಸಮ್ ಮಾಡ್ತೀರೇನ್ರಿ ಅಂತ ಮೂರ್ತಿ ಅವ್ರು ಕೇಳ್ತಾರೆ. ನಾವೆಲ್ಲ ಗುಂಡಾಗಿರಿ ಮಾಡಿರೋದು, ನೀವು ಗುಂಡಾಗಿರಿ ಮಾಡಿರೋದು. ಹಾಗಾಗಿ ನೀವು ಗುಂಡಾಗಿರಿ ಮಾಡಿರೋ ಅನ್ನೋದು ಒಂದೇ ಒಂದು ನಿದರ್ಶನ. ಯಾರಿಗಾದರೂ ಡೆಲಿಗೇಷನ್ ಬರೆದಾಗ, ವೋಟರ್ ID ಮಾಡಿದಾಗ ಒಂದು ನಿಗದಿಯಾದ ಸ್ಥಳ ಇದೆ. ಯಾಕೆಂದರೆ ಬಡವ ರೈತರು, ಬಡವ್ರ ದುಡ್ಡು ಅಂತ ಹೇಳ್ತಿರಲ್ಲ, ಒಂದು ಸಂಘ ಇದೆ. ಆ ಸಂಘದ ಜಾಗದಲ್ಲಿ ಗೌರವಯುತವಾಗಿ ಆ ಮತದಾರನಿಗೆ ಅವನಕ್ಕೂ ಕೊಡಬೇಕು. ಅದನ್ನು ಮೊಟಕುಗೊಳಿಸಿ ಎಲ್ಲೋ ಆದಲ್ಲಿ ಬೀದಲ್ಲಿ ಕೊಡೋ ಅಂಥದ್ದು ಇದು ನಿಮ್ಮ ಸಂಸ್ಕೃತಿನಾ? ಇದು ನಿಮ್ಗೆ ಹೇಳ್ಕೊಟ್ಟಿರೋದು? ನಾಚಿಕೆ ಆಗಲ್ವ ನಿಮಗೆ? ಒಬ್ಬ ಗೌರವವಾಗಿರೋ ಅಂಥ ಮನುಷ್ಯನ ಬೀದಿ ಕರೆದು ನಿಲ್ಲಿಸ್ತೀರಾ? ಮಾನ ಮರ್ಯಾದೆ ಇದೆಯಾ ನಿಮಗೆ? ನಮಗೂ ಮಾತು ಬರ್ತೈತೆ, ನಾವು ಒಳ್ಳೆಲ್ಲೇ ಹುಟ್ಟಿರೋದು, ನಮಗೂ ಸಂಸ್ಕೃತ ಗೊತ್ತು ಮಾತಾಡೋಕ್ಕೆ. ಇದಕ್ಕಿನ್ನೂ ಕೆಟ್ಟಲ್ಲಿ ಮಾತಾಡ್ತೀನಿ ಬೇಕಾದರೆ. ಮತ್ತು ಇವ್ರನ್ನ ಹೊರತುಪಡಿಸು ಇನ್ನೊಂದು ವಿಷಯ ಮಾತಾಡಬೇಕು.